ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದರೆ, ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಹಟ್ಟಿ ಗ್ರಾಮದ ಒಬ್ಬರು ರೈತರು ಏನಂತಾರೆ ಕರ್ಬೂಜ ಬೆಳೆದಿರ್ತಾರೆ. ಆ ಕರ್ಬೂಜ 4 ಎಕರೆಗೆ 3 ಲಕ್ಷ ರೂಪಾಯಿ ಖರ್ಚಾಗಿರ್ತೈತಿ. ಆ ಬಂದ ಬೆಳೆನ ಮೊದಲೇ ಪೀಕು ವ್ಯವಹಾರ ಖರೀದಾರಿಗೆ ಕೊಟ್ಟಿರ್ತಾರೆ. ಅವ್ರು 2 ಲಕ್ಷ ರೂಪಾಯಿ ತಂಗೆ ಕೊಟ್ಟಿರ್ತಾರೆ. ಆವಾಗ ಖರೀದಾರು ತೊಗೊಂಡು ಏನಪ್ಪ ಅಂತಂದ್ರೆ 50,000 ರೂಪಾಯಿ ಅಷ್ಟೇ ಕೊಡ್ತಾರೆ. ಒಂದು ವಾರದ ನಂತರ 50,000 ರೂಪಾಯಿ ಕೊಡ್ತಾರೆ. ರೈತರು ಕೇಳ್ತಾರೆ, ಇಲ್ಲರಿ ನಮಗೇನು ಬ್ಯಾಲೆನ್ಸ್ ಅಮೌಂಟ್ ಕೊಡ್ರಿ ಅಂತ ಕೇಳಿದಾಗ, ಇಲ್ಲ ನಮ್ಗೆ ವ್ಯವಹಾರ ಆಗಿಲ್ಲ, ಇನ್ನೂ ಸ್ವಲ್ಪ ದಿನ ಬಿಟ್ಟು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅವಾಗ ಇವ್ರಿಗೆ ಯಾಕಪ್ಪ ಅಂತಂದರೆ, ಹೋದ ಮಾಲು ಬೇಗ ಅಮೌಂಟ್ ಬಂತಪ್ಪ ಅಂದ್ರೆ, ಮಾಲ್ ಹೋದ್ಮೇಲೆ ಅಮೌಂಟ್ ಬಂತಪ್ಪ ಅಂದ್ರೆ ರೈತರು ಒಂದು ಖುಷಿಯಾಗುತ್ತೆ. ಸ್ವಲ್ಪ ಡಿಲೇ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ಏನಪ್ಪ ಅಂದ್ರೆ ಖರೀದಾರರು ದುಡ್ಡು ಕೊಡ್ತಾರೆ ಇಲ್ಲ ಅಂತ ಅನ್ನೋದಕ್ಕೆ ಅವರು ಒಂದು ಯೋಚನೆ ಮಾಡಿಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ, ಸ್ವತಃ ಅವರೇ ಮಾರ್ಕೆಟಿಗೆ ಬಂದು ಮಾರ್ತಾರೆ. ಮಾರಿ ಇವಾಗ ಖರ್ಚು ಟೋಟಲ್ 4 ಎಕರೆಗೆ 3 ಲಕ್ಷ ರೂಪಾಯಿ ಖರ್ಚಾಗಿರ್ತೈತಿ. ಈಗ ಖರ್ಚನ್ನು ತೆಗೆದು 2 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದಾರೆ ಅವರು. ನೀವೇ ಒಂದ್ಸರಿ ನೋಡಿ ಅವರು ಅನುಭವದ ಮಾತುಗಳನ್ನು. ನಮಸ್ತೆ ಸರ್. ತಮ್ಮ ಹೆಸರು? ಕಾಕಣ್ಣ ಅಂತೇಳಿ. ಕಾಕಣ್ಣ? ಹೌದು ಸರ್. ಯಾವ ಊರ್ರಿ? ನಮ್ಮದು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ, ಹಟ್ಟಿ ಸರ್. ಹಟ್ಟಿ. ಓಕೆ. ನೀವೇ ಬೆಳೆದಿದ್ರಿ? ನಾವೇ ನಮ್ಮ ಹೊಲದಾಗ ರೈತರ ಬೆಳೆದಿದ್ರಿ. ಎಷ್ಟು ಎಕರೆ ಹಾಕಿದ್ರಿ? 4 ಎಕರೆ ಸರ್. ಹೌದಾ? ನೀವೇ ಮಾರಕ್ಕೆ ಬಂದಿರಿ? ಈಗ ನಾವು ಮೊದಲೇ 13 ಟನ್ ಬೇರೆದವ್ರಿಗೆ ಕೊಟ್ಟಿದ್ವಿ ಸರ್. ಅವರು ತಗೊಂಡೋಗಿ ಒಂದು ವಾರ 20 ಮಾರಿ ಆದ್ಮೇಲೆ ನಮ್ಗೆ ಒಂದು 50,000 ಕೊಟ್ಟು ಇನ್ನೂ 1.5 ಲಕ್ಷ ಪೆಂಡಿಂಗ್ ಇಟ್ಕೊಂಡು ನಮ್ಮ ಹಣ್ಣು ಮಾರಿಲ್ಲ ಅಂತೇಳಿ ಅವರು ನಮಗೆ, ಇಲ್ಲ ನಮಗೆ ಹಣ್ಣು ಖರ್ಚಾಗಲ್ಲ ತಗೊಳ್ಳಲ್ಲ ಅಂದ್ರಿ ಸರ್. ಮತ್ತೆ ನೆಕ್ಸ್ಟ್ ನಾವೇನು ಮಾಡೋದು ಅಂತೇಳಿ ನಮ್ಮ ಬ್ರದರ್ ನಾವು ಕುತ್ಕೊಂಡು ವಿಚಾರ ಮಾಡಿದಾಗ, ನಮಗೂ ಟ್ರ್ಯಾಕ್ಟರ್ ಇರೋದ್ರಿಂದ ನಾವು ನಮ್ಮ ಟ್ರ್ಯಾಕ್ಟರ್ ತಗೊಂಡು ಹಿಂಗ್ ಮಾರಿದ್ರೆ ಏನಾಗ್ಬಹುದು ಅಂತ ಹೇಳಿ 4 ಮಂದಿ ಲೇಬರ್ ಕರ್ಕೊಂಡು ನಾವೊಬ್ರು ಮನೆಯವ್ರು ಇದ್ಕೊಂಡು ಈ ರೀತಿ ಮಾಡ್ಕೊಂತ ಹೊಂಟಿವಿ ಸರ್. ನಮ್ಗೆ ಲಾಭದ ಜೊತೆಗೆ ನಮ್ಗೆ ಸ್ವಲ್ಪ ಉಳಿಕೆತನ ತೃಪ್ತಿ ನಮಗಿದೆ ಸರ್. ತೃಪ್ತಿ ಇದೆ ಅಲ್ಲ? ಹೌದು ಸರ್. ಓಕೆ. ಚಲೋ ಆಯ್ತು ಬಿಡ್ರಿ. ಎಷ್ಟು ಎಕರೆ ಹಾಕಿದ್ರಿ ಅಂದ್ರಲ್ಲ? 4 ಎಕರೆ ಸರ್. ಖರ್ಚು ಎಷ್ಟು ಬಂದಿತ್ತು ಅಣ್ಣ? ಟೋಟಲಿ 3.5 ಲಕ್ಷ ಬಂದಿದೆ ಸರ್. ಹೌದಾ? ಈಗ ಆದಾಯ ಆಗಿದೆ ಅಣ್ಣ ನಿಮ್ಗೆ? ಅದು ಮುಗಿಸಿ ಒಂದು 2 ಲಕ್ಷದವರೆಗೆ ನಿಯರ್ ನಮ್ಗೆ ಉಳಿಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ಹೊರಗಡೆ ಕೊಡೋಕ್ಕಿಂತ ನೀವೇ ಸ್ವತಃ ಬಂದಿವಿ ಸರ್. ನೀವೇ ಮಾರಿದ್ರೆ ಒಳ್ಳೆ ಲಾಭ. ನಾವೇ ಮಾರಿದ್ರೆ ಸಿಗುತ್ತೆ ಸರ್. ಅದು ಸ್ವಲ್ಪ ರಿಸ್ಕ್. ಇಲ್ಲಿ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ವ್ಯಾಪಾರಸ್ಥರು ನಮ್ಗೆ ಅಲ್ಲಿ ನಿಲ್ಲಿಸ್ಬಾರ್ದು ಗಾಡಿ, ಇಲ್ಲಿ ನಿಲ್ಲಿಸ್ಬಾರ್ದು ಅಂತ ಒಂದು ಟಾರ್ಚರ್ ಇದೆ ಸರ್. ನಾವು ಆದ್ರೆ ರಿಕ್ವೆಸ್ಟ್ ಅವ್ರಿಗೆ, ಈಗ ನಾವು ಎದುರು ಊರು ಬಿಟ್ಟು ಬಂದಿರ್ತೀವಿ, ಅವ್ರಿಗೆ ಏನು ಇದು ಮಾಡಕ್ಕಲ್ಲ, ಆಯ್ತು ಸರ್ ಮುಂದೆ ಹೋಗ್ತೀವಿ ಅಂತ ಹೇಳ್ತೀವಿ, ಇನ್ನೊಂದ್ ಹತ್ರ ಬಿಡ್ತೀವಿ, ಇನ್ನೊಂದ್ ಹತ್ರ ಬಂದು ನಿಲ್ತೀವಿ. ಆದ್ರೆ ನಮಗೆ ರೈತರನ್ನವರಿಗೆ ಒಂದ್ ಸ್ವಲ್ಪ ಯಾರು ರೆಸ್ಪಾನ್ಸ್ ಮಾಡಂಗಿಲ್ಲ. ಕಸ್ಟಮರ್ ಮಾಡ್ತಾರೆ, ಬಟ್ ವ್ಯಾಪಾರಸ್ಥರು ನಮ್ಮನ್ನ ಒಂಥರ ನೋಡ್ತಾರೆ, ದೂರ ತಳ್ತಾರೆ. ಯಾಕಂದ್ರೆ ನಮ್ಮ ವ್ಯಾಪಾರಕ್ಕೆ ಇಲ್ಲ ನಮ್ಮಂಗ ನಾವೇನ್ ರೇಟ್ ಹಚ್ಚಿವಿ, 100ಕ್ಕೆ 1 ಕೆಜಿ 40 ರೂಪಾಯಿ ಹಚ್ಚಿವಿ. 100ಕ್ಕೆ ಇದು 2 ಕೆಜಿ ಕೊಡ್ರಿ ನೀವು, ನಾವು ಹಚ್ಚಿದಂಗೆ ರೇಟ್ ಕೊಡ್ರಿ ಅಂತಾರ. ನಾವು ಇಲ್ಲಿ ಕಸ್ಟಮರ್ಗೆ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 100 ರೂಪಾಯಿಗೆ 4 ಕೆಜಿ ಹಚ್ಚಿ. ಓಕೆ ರೀ, ಒಳ್ಳೆ ಧೈರ್ಯ ಮಾಡಿ ಮಾಡ್ತಾ ಇದ್ರಿ. ಆಲ್ ದಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ನೋಡಿದ್ರಲ್ಲ ರೈತ ಬಂದವರೇ, ನಮ್ಮ ಯಲಬುರ್ಗ ತಾಲೂಕಿನ ಹಟ್ಟಿ ಗ್ರಾಮದ ಯುವಕರು ಕರ್ಬೂಜ ಬೆಳೆದು ತಾವೇ ಮಾರ್ಕೆಟಿಂಗ್ ಮಾಡಿ ಲಾಭವನ್ನು ಗಳಿಸ್ತಾರೆ. ಈಗ 2 ಲಕ್ಷ ರೂಪಾಯಿಯನ್ನು ಆಲ್ರೆಡಿ ಗಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದ್ರ ಬಗ್ಗೆ ನಾವು ಕೂಡ ಅರ್ಥ ಮಾಡ್ಕೋಬೇಕು. ನಾವು ಕೂಡ ರೈತರಿದ್ದೀವಿ. ಬೇರೆದವ್ರಿಗೆ ಕೊಡೋ ಬದಲಿ ಕೊಡೋಣ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಟ್ಟು ಉಳಿದಿದ್ದು ನಾವೇ ಮಾರ್ಕೆಟಿಂಗ್ ಮಾಡಿದರೆ ನಮ್ಗೆ 1 ರೂಪಾಯಿ ಉಳಿದಿತ್ತಲ್ಲ ಅಂತಂದು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಈ ಹಟ್ಟಿ ಗ್ರಾಮದ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.